ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೈಡಲ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ಸಹ ಸಿಂಗಲ್ ಸ್ಟೆಪ್ ಅಲ್ಲಿ. ಈ ಡಿಸೈನ್ ಬಂದು ನಾವು 3 ಸ್ಟೆಪ್ಸ್ ಅನ್ನ ಸಪರೇಟ್ ಆಗಿ ಮಾಡಿ ಹಾಕೊಳ್ತಾ ಇದ್ವಿ. ಬಟ್ ನಾನು ಸಿಂಗಲ್ ಸ್ಟೆಪ್ ಅಲ್ಲಿ ಹೇಗೆ ಇದನ್ನ ಈಸಿಯಾಗಿ ಹಾಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾದ ಒಂದೇ ರೀತಿ ಬಿಡ್ಸ್ ಅನ್ನ ಬಳಸ್ಕೊಳ್ತಾ ಇದ್ದೀನಿ. ಬಟ್ ಫೈನಲ್ ಎಲ್ಲ ಫಿನಿಶಿಂಗ್ ಆದ್ಮೇಲೆ ನಾವು ಸ್ಟೋನ್ ಚೈನ್ ಮತ್ತೆ ಬಾಲ್ ಚೈನ್ ಅಂಟಿಸ್ಕೋಬೇಕಾಗತ್ತೆ. ಅದನ್ನ ಫೈನಲ್ ಲುಕ್ ಅಲ್ಲಿ ನೀವು ನೋಡಬಹುದು. ನೋಡಿ, ನಾನು ಫ್ರಂಟ್ ಸೈಡ್ ನನ್ ಫೇಸಿಂಗ್ ಬರೋ ತರ ಸ್ಯಾರಿನ ಇಟ್ಕೊಂಡಿದೀನಿ. ಜಿಗ್ಜಾಗ್ ಮಾಡಿಸ್ಕೊಂಡಿದೀನಿ. 6 ಎಡೆ ಸಿಲ್ಕ್ ಥ್ರೆಡ್ ದಾರ. ಫುಲ್ ಸ್ಯಾರಿ ಇದೇ ಕಲರ್ ಇರೋದ್ರಿಂದ ನಾವ್ ಇದೇ ಕಲರ್ ಹಾಕಿದ್ರೆ ಅದು ಗೆಟಪ್ ಬರೋದಿಲ್ಲ. ಅದಕ್ಕೆ ಇಲ್ಲಿ ಗೋಲ್ಡ್ ಏನಿದೆ, ನಾನು ಈ ಗೋಲ್ಡ್ ಅನ್ನ ಚೂಸ್ ಮಾಡಿ ನಾನು ವರ್ಕ್ ಅನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮ್ಗೆ ನೋಟಿಫಿಕೇಶನ್ಸ್ ಬರ್ತಾ ಇರತ್ತೆ. ಹಾಗೆ ನಾನು ಹೇಳೋದನ್ನ ಫಾಲೋ ಮಾಡ್ತಾ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾನು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ಈ ರೀತಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತಾನೆ. ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಪಕ್ಕದಲ್ಲೇನೆ ನಾನು ಕ್ರೋಶನ ಸೇರಿಸಿ ಇನ್ನೂ ಒಂದು ಟೈಮ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಟೈಮ್ ಲಾಕ್ ಮಾಡೋದ್ರಿಂದ ನಾವು ಲಾಕ್ ಅನ್ನ ನೀಟಾಗಿ ಸೆಕ್ಯೂರ್ ಮಾಡ್ಕೊಂಡಂಗೆ ಆಗತ್ತೆ. ವರ್ಕುನು ಲೂಸ್ ಆಗೋದಿಲ್ಲ. ಈ ರೀತಿಯಾಗಿ ನಾವು ಡಬಲ್ ಟೈಮ್ ಲಾಕ್ ಮಾಡಿದಾದ್ಮೇಲೆ ನಾನು 4 ಚೈನ್ಸ್ ಅನ್ನ ಹಾಕೊಳ್ತೀನಿ. 1 2 3 4 ಅಥವಾ 5 ನಿಮ್ಗೆ ಇಷ್ಟ ಬಂದಷ್ಟು ಹಾಕೋಬಹುದು. ಕುಚ್ಚು ಕಟ್ಟೋದಕ್ಕೆ ಗ್ಯಾಪ್ ಬಿಡೋದಕ್ಕೋಸ್ಕರ. ನೋಡಿ, ನಾನು 4 ಚೈನ್ಸ್ ಹಾಕೊಂಡು ನಾನು ಅದನ್ನ ಬಟ್ಟೆಗೆ ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸ್ಟ್ರೈಟ್ ಆಗಿಟ್ಟು ನಾನು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಬಟ್ಟೆ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ನಾನು 4 ಚೈನ್ಸ್ ಹಾಕೊಂಡು ಬಟ್ಟೆಗೆ ನೀಟಾಗಿ ಲಾಕ್ ಮಾಡಿದಾದ್ಮೇಲೆ ಈಗ ಇಂಪಾರ್ಟೆಂಟ್ ಸ್ಟೆಪ್ ನೋಡ್ಕೊಳ್ಳಿ. ನಾನು 5 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 1 2 3 4 5. ಹೀಗೆ 5 ಚೈನ್ಸ್ ಅನ್ನ ಹಾಕೊಂಡು ಅದನ್ನ ಸಹ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಹೀಗೆ 5 ಚೈನ್ಸ್ ಹಾಕೊಂಡು ಬಟ್ಟೆಗೆ ಲಾಕ್ ಮಾಡಿದಾದ್ಮೇಲೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಈ ಡಿಸೈನ್ ಬಂದು ಈ ಬೀಡಿಂದಾನೇ ಹೈಲೈಟ್ ಆಗೋದು. ಈ ರೀತಿಯಾದ ಬೀಡನ್ನೇ ಆದಷ್ಟು ಯೂಸ್ ಮಾಡಿ. ನೀವು ಬೇರೆ ರೀತಿ ಬೀಡ್ಸ್ ಅನ್ನ ಸಹ ಯೂಸ್ ಮಾಡ್ಕೋಬಹುದು. ಈ ಪ್ಲೇಸ್ಗೆ ಬೀಡನ್ನ ಆಡ್ ಮಾಡಿ ಬೀಡನ್ನ ಈ ರೀತಿಯಾಗಿ ಲಾಕ್ ಮಾಡಿದ್ದಾದ್ಮೇಲೆ ನೋಡಿ, ಬೀಡನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ನೀಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೋಬಿಡಿ. ಹೀಗೆ ಬೀಡನ್ನ ಬಟ್ಟೆಗೆ ನೀಟಾಗಿ ಲಾಕ್ ಮಾಡಿದಾದ್ಮೇಲೆ ನಾನು ಮತ್ತೆ 5 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 4 5. ಹೀಗೆ 5 ಚೈನ್ಸ್ ಅನ್ನ ಹಾಕಿ ಸ್ಟ್ರೈಟ್ ಆಗಿಟ್ಟು ಈ ರೀತಿಯಾಗಿ ನಾನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 5 ಚೈನ್ಸ್ ಲಾಕ್, ಬೀಡ್ ಲಾಕ್ ಮತ್ತೆ 5 ಚೈನ್ಸ್ ಲಾಕ್ ಮಾಡಿದಾದ್ಮೇಲೆ ನಾನೀಗ 2 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 2 ಚೈನ್ಸ್ ಅಲ್ಲ 3 ಚೈನ್ಸ್ ಹಾಕೋಬೇಕು. ಹೀಗೆ 3 ಚೈನ್ಸ್ ಅನ್ನ ಹಾಕೊಂಡು ನನ್ನ ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಇಲ್ಲಿ ಏನ್ ನಾವು 5 ಚೈನ್ಸ್ ಹಾಕೊಂಡಿದೀವಿ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ಸ್ ಹಾಕೊಂಡು ಅದು 5 ಚೈನ್ಸ್ ಏನಿದೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಲಾಕ್ ಮಾಡಿದಾದ್ಮೇಲೆ ನಾನಿಲ್ಲಿ 1 2 3 4 5 6 7 ಈ ರೀತಿಯಾಗಿ 7 ಅಥವಾ 8 ಚೈನ್ಸ್ ಅನ್ನ ಹಾಕೊಂಡು ನಾನು ನೆಕ್ಸ್ಟ್ 5 ಚೈನ್ಸ್ ಬೀಡ್ ಆಡ್ ಮಾಡಿದಾದ್ಮೇಲೆ ನೆಕ್ಸ್ಟ್ 5 ಚೈನ್ಸ್ ಏನಿದೆ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ನಾನು ಮತ್ತೆ 3 ಚೈನ್ಸ್ ಅನ್ನ ಹಾಕೊಳ್ತೀನಿ. 1 2 3 ಚೈನ್ಸ್ ಇಲ್ಲಿನೂ ನಾನು ಲಾಕ್ ಮಾಡಿದಾದ್ಮೇಲೆ 3 ಚೈನ್ಸ್ ಹಾಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ 8 ಕಂಬನ ಮಾಡ್ಕೊಂಡು ನೆಕ್ಸ್ಟ್ 5 ಚೈನ್ಸ್ಗೆ ಲಾಕ್ ಮಾಡಿದಾದ್ಮೇಲೆ 3 ಚೈನ್ಸ್ ಹಾಕೊಂಡು ಇಲ್ಲಿ 5 ಚೈನ್ಸ್ ಲಾಕ್ ಏನ್ ಕಾಣ್ತಿದೆ ನೋಡಿ, ಅದ್ರ ಮೇಲೆ ನೀಟಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಈಗ ನಾನು ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ಗೆ ಟರ್ನ್ ಮಾಡಿದಾದ್ಮೇಲೆ ಇಲ್ಲಿ ನಾನು 8 ಚೈನ್ಸ್ ಏನ್ ಹಾಕೊಂಡಿದ್ದೀನಿ ಅಲ್ಲಿಗೆ ನಾವು ಕಂಬಗಳು ಮಾಡ್ತಾ ಬರಬೇಕು. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು
8 ಚೈನ್ಸ್ ಇಂದ ಹೊರಗಡೆ ಎಳೆದು ಈ 3 ಚೈನ್ಸ್ ಗ್ಯಾಪ್ ಎಷ್ಟಿದೆ ಅಷ್ಟಕ್ಕೆ ನಾನು ಕಂಬಗಳು ಮಾಡ್ತಾ ಬರ್ತೀನಿ. ಅಷ್ಟು ಉದ್ದಾಗೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು ಈ 8 ಚೈನ್ಸ್ ಪೂರ್ತಿ ನೀಟಾಗಿ ಯೂನಿಫಾರ್ಮ್ ಆಗಿ ಈ ರೀತಿಯಾಗಿ ಕಂಬಗಳು ಬರೋ ತರ ಮಾಡ್ಕೊಳ್ತಾ ಇದ್ದೀನಿ. ಕಂಬಗಳೆಲ್ಲ ಒಂದೇ ಹೈಟ್ಗೆ ಬರಬೇಕು ನೋಡಿ. ಈ ರೀತಿಯಾಗಿ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಆ 8 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ನಾನು ಕಂಬಗಳು ಮಾಡ್ಕೋಬೇಕು. ನಾವು ಫಸ್ಟ್ ಎಷ್ಟು ಕಂಬಗಳನ್ನ 8 ಚೈನ್ಸ್ ಪೂರ್ತಿ ಮಾಡ್ಕೊಳ್ತೀವೋ ನೆಕ್ಸ್ಟ್ ಏನ್ ಆರ್ಚಸ್ ಮಾಡ್ಕೊಳ್ತೀವಿ ಅದಕ್ಕೆಲ್ಲ ನಾವು ಅಷ್ಟೇ ಕಂಬಗಳನ್ನ ಮಾಡ್ಕೋಬೇಕು. ಆಗ ಯೂನಿಫಾರ್ಮ್ ಆಗಿ ಡಿಸೈನ್ ಎಲ್ಲ ಪ್ಯಾಟರ್ನ್ ಬರುತ್ತೆ ನೋಡಿ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಅದರಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡ್ರೆ ಒಂದ್ ಬರುತ್ತೆ ನೋಡಿ. ಎಷ್ಟು ನೀಟಾಗಿ ಎಲ್ಲ ಒಂದೇ ಹೈಟ್ಗೆ ಬರೋ ತರ ನಾವು ಕಂಪ್ಲೀಟ್ ಆಗಿ ಹಾಕೋಬೇಕು ನೋಡಿ. ನಾನು ಟೋಟಲಿ 8 ಚೈನ್ಸ್ ಪೂರ್ತಿ 17 ಕಂಬನ ಹಾಕೊಂಡು ನಾನು ಇಲ್ಲಿ ಏನು ಸಿಂಗಲ್ ಕ್ರೋಶೆ ನಾವು ಹಾಕೊಂಡಿದ್ವಿ ಅದಕ್ಕೆ ಈ ರೀತಿಯಾಗಿ ಸೇರಿಸಿ ನಾವು ಇದನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾಗ ನೋಡಿ ಈ ರೀತಿಯಾಗಿ ಒಂದು ಡಿಸೈನ್ ಮೇಲೆ ಆರ್ಚು ಬರುತ್ತೆ. ಇದಕ್ಕೆ ನಾವು ಇಲ್ಲಿ ಸ್ಟೋನ್ ಚೈನು ಮತ್ತೆ ಪರ್ಲ್ ಚೈನ್ ಹಾಕೊಂಡಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೆಕ್ಸ್ಟ್ ಕಂಟಿನ್ಯೂಷನ್ ಏನ್ ಮಾಡ್ಬೇಕಂದ್ರೆ ನಾವು ಇಲ್ಲೇ 4 ಚೈನ್ಸ್ 1 2 3 4 ಚೈನ್ಸ್ ಹಾಕೊಂಡು ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನಾನು 5 ಚೈನ್ಸ್ ಅನ್ನು ಹಾಕೊಳ್ತೀನಿ. 1 2 ಕಂಟಿನ್ಯೂಷನ್ 1 2 3 4 5 ಚೈನ್ಸ್ ಅನ್ನು ಹಾಕೊಂಡು ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೋಬೇಕು ಬಟ್ಟೆಗೆ. ಲಾಕ್ ಮಾಡಿದಾದ್ಮೇಲೆ ಈಗ ಮತ್ತೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ಅದನ್ನ ಸ್ಟ್ರೈಟ್ ಆಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಮತ್ತೆ 5 ಚೈನ್ಸ್ 1 2 3 4 5 ಚೈನ್ಸ್ ಹಾಕಿ ಮತ್ತೆ ಅದನ್ನು ಸಹ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಸೇಮ್ 3 ಚೈನ್ಸ್ ಹಾಕೋಬೇಕು. 1 2 3 ಚೈನ್ಸ್ ಹಾಕೊಂಡು ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ 5 ಚೈನ್ಸ್ಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಮತ್ತೆ ನಾನು 8 ಚೈನ್ಸ್ ಹಾಕೋತೀನಿ. 3 4 5 6 7 8 ನೀವು 8 ಅಂತಾನೆಲ್ಲ 7 ಚೈನ್ಸ್ ಅನ್ನ ಕೂಡ ನೀವು ಆರಾಮಾಗಿ ಡಿಸೈನ್ ಹಾಕೋಬಹುದು. 8 ಚೈನ್ಸ್ ಹಾಕೊಂಡು ಇಲ್ಲಿ ಬೀಡ್ ಆಡ್ ಮಾಡಿದಾದ್ಮೇಲೆ ನೆಕ್ಸ್ಟ್ 5 ಚೈನ್ಸ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಮತ್ತೆ 3 ಚೈನ್ಸ್ ಹಾಕೊಂಡು ಇಲ್ಲಿ ಏನು 5 ಚೈನ್ಸ್ ಲಾಕ್ ಇತ್ತು ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಮತ್ತೆ ಫ್ರಂಟ್ಗೆ ಟರ್ನ್ ಮಾಡಿ ಆಸ್ ಯೂಶುವಲ್ ಇದೇ ರೀತಿ 17 ಕಂಬನ ಹಾಕೊಂಡು ಇಲ್ಲಿಗೆ ಲಾಕ್ ಮಾಡ್ಕೊಂಡು 5 ಚೈನ್ಸ್ ಹಾಕೊಳ್ತಾ ನಾವು ಪೂರ್ತಿ ಡಿಸೈನ್ ನ ಕಂಪ್ಲೀಟ್ ಮಾಡ್ಕೋಬೇಕು.